ವಾರ್ಡನ್ನ ಅಸಭ್ಯ ವರ್ತನೆ ಗಮನಿಸಿದ್ದೇ ವಿದ್ಯಾರ್ಥಿ ಗೋಕುಲ್ ಸಾವಿಗೆ ಕಾರಣವ. ಗೋಕುಲ್ ಸಾವಿನ ಪ್ರಕರಣ ಖಂಡಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ಸಿದ್ದಾಪುರ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿಗರು ಗೋಕುಲ್ ಸಾವಿಗೆ ವಾರ್ಡನ್ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪ ಮಾಡಿದ ಬಿಜೆಪಿ, ಇದು ಆತ್ಮಹತ್ಯೆಯಲ್ಲ ಕೊಲೆ. ಸಿದ್ದಾಪುರ ಬಿಜೆಪಿ ನೇರ ಆರೋಪ, ಸೂಕ್ತ ತನಿಖೆಗೆ ಒತ್ತಾಯ. ವಸತಿ ನಿಲಯಕ್ಕೆ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಾರ್ಡನ್ ನೇಮಕಕ್ಕೆ ಆಗ್ರಹ. ಇನ್ನು 10 ದಿನದಲ್ಲಿ ಕ್ರಮವಾಗದಿದ್ದರೆ ಕಾನ್ಸೂರಿನಿಂದ ಸಿದ್ದಾಪುರಕ್ಕೆ ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದ ಬಿಜೆಪಿ. ನಮ್ಮ ಜೊತೆಗಿದ್ದವರ ಸಾಕಷ್ಟು ಜನ ಹೋಗಿದ್ರು. ಆದ್ರೆ ಮರುದಿನ ನಾವು ಗೋಕುಲ ಕುಟುಂಬದ ಜೊತೆಗೆ ಅವ್ರ ತಾಯಿಯವರ ಜೊತೆಗೆ ಅವ್ರ ಮನೆಗೆ ಹೋಗಿ ಮಾತಾಡಿದವಾಗ ನಮಗೆ ಸತ್ಯಾಂಶ ಗೊತ್ತಾಯಿತು. ಕೂಡಲೇ ನಾನು, ಉಪೇಂದ್ರ ಪೈ ಅವರು ಮತ್ತು ನನ್ನ ಜೊತೆಗೆ ಗುರುಶಾಂಬಾಗ್ ಅವರು ಮತ್ತು ಸುರೇಶ್ ನಾಯ್ಕರವರು ಎಲ್ಲ ಬಂದು ಮಾತಾಡಿ ಸ್ಟೇಷನ್ನಲ್ಲಿ ಹೋಗಿ ಸ್ಟೇಷನ್ನಲ್ಲಿ ಅದನ್ನೆಲ್ಲ ಚರ್ಚೆ ಮಾಡಿದ್ವಿ. ಸ್ಟೇಷನ್ನಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಶಾಲೆಗೆ ಹಾಸ್ಟೆಲ್ಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆವಾಗ ಅಲ್ಲಿ ಏನು ಗಲಾಟೆ ಆಗಬಾರ್ದು, ನಾವು ನಿಮ್ಗೆ 4 ಜನರಿಗೆ ಮಾತ್ರ ಪರ್ಮಿಷನ್ ಕೊಡ್ತೀನಿ, ಹೋಗಿ ಸ್ಥಳವನ್ನು ವೀಕ್ಷಣೆ ಮಾಡಿ ಬರ್ರಿ, ಸಿಬ್ಬಂದಿಗಳನ್ನ ವೀಕ್ಷಣೆ ಮಾಡಬಹುದು, ನೀವು ಯಾವುದೇ ಪ್ರಶ್ನೆ ಮಾಡಬಾರ್ದು ಅನ್ನುವಂತ ಮಾತನ್ನ ಸಿಪಿಐ ಅವರು ಹೇಳಿದ್ರು. ಅದೇ ರೀತಿ ನಾವು ಅವ್ರಿಗೆ ಹೋಗಿ ಅವ್ರನ್ನ ಪರ್ಮಿಷನ್ ತಗೊಂಡು ಹೋಗುವಂತ ಪರಿಸ್ಥಿತಿ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿರುವಂತ ವಸತಿ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಇದು ಕಾರಣ ಏನು? ಆ ಹುಡುಗ ಸಾವನ್ನಪ್ಪಿರುವ ಕಾರಣದಿಂದ ನಾವು ಅಲ್ಲಿ ಹೋಗಿ ಸ್ಥಳವನ್ನ ಪರಿಶೀಲನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಾಗಿ ಅಲ್ಲಿ ಹೋಗಿ ನೋಡಿದವಾಗ ಆ ಸ್ಥಳವನ್ನ ತೋರಿಸಿದ್ರು. ಆ ಸ್ಥಳದಲ್ಲಿ ಒಂದು ಎಲ್ಲ ಓಪನ್ ಕಿಟಕಿ, ಇದೇ ರೀತಿ ಎಲ್ಲ ಓಪನ್ ಇದೆ, ಎಲ್ಲ ಕಡೆ ಆಟ ಆಡುವಂತ ಮಕ್ಕಳೆಲ್ಲ ಕಾಣ್ತಾ ಇದ್ದಾರೆ. ಇಲ್ಲಿ ಕಿಟಕಿ ತೋರಿಸ್ತಾರೆ, ಇಲ್ಲಿ ಸೂಸೈಡ್ ಮಾಡ್ಕೊಂಡ ಈ ಹುಡುಗ ಅಂತ ಹೇಳಿ. ಎಷ್ಟನೇ ಸ್ಥಳದಲ್ಲಿ ಸೂಸೈಡ್ ಮಾಡ್ಕೊಂಡಿದೀವ ಅಂತ ನಾವು ಕೇಳಿದ್ವಿ. ಮೇಲಿಂದ 3ನೇ ಸ್ಥಳ ಬಿಟ್ಟು ಅದಕ್ಕೆ ಟವಲಲ್ಲಿ ಹಾಕಿದ್ರೆ ನೇಣು ಹಾಕಿದ್ರೆ ಸತ್ತ ಅಂತ ಹೇಳಿದ್ರು. ಸಾಯೋದಕ್ಕಿಂತ ಮೊದಲು ಏನ್ ಹೇಳಿದ್ರು, ಡೈರೆಕ್ಟ್ ಸೀದಾ ನೀವು ಬಂದ್ಬಿಟ್ರೆ ಕಳ್ದು, ಇಲ್ಲ ಒಳಗಡೆ ಲಾಕ್ ಆಗಿತ್ತು ಅಂತ ಹೇಳಿದ್ರು. ಅದು ಆರ್ಡಿನರಿ ಪ್ಲೌಡ್ ಡೋರ್, ಅದಕ್ಕೆ ಆರ್ಡಿನರಿ ಒಂದು ಬೋಟ್ ನಟ್ಟು, ಆ ಬೋಟ್ ನಟ್ಟು ಒತ್ತು ಬಾಗಿಲು ಓಪನ್ ಮಾಡಿ ಹೋದಿವಿ ಅಂತ ಹೇಳಿದ್ರು. ಇದು ಹೇಳಿದ್ರೆ ಯಾರು? ಒಬ್ರು ಹೇಳ್ತಾರೆ ಶಿಕ್ಷಕರು, ಒಬ್ಬ ಹೇಳ್ತಾನೆ ಒಬ್ಬ 10ನೇ ಕ್ಲಾಸ್ ವಿದ್ಯಾರ್ಥಿ 2-3 ಜನ ಒದ್ರು ಅಂತ ಹೇಳ್ತಾರೆ. ಇನ್ನೊಬ್ಬ ಪಾಲಕ ಬಂದಲ್ಲಿ ಆ ಪಾಲಕ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಬಂದೆ, ನಾನು ಒತ್ತು ಓಪನ್ ಮಾಡಿದೆ, ಓಪನ್ ಮಾಡಿ ಹೋಗಿ ಆ ಬಾಡಿಯನ್ನು ಇಳಿಸಿದೆ, ಅವ ಹಿಂಗೆ ಕಟ್ ಹಾಕೊಂಡಿದ್ದು ಅಂತ ಹೇಳ್ತಾನೆ. ಆದ್ರೆ ಮತ್ತೊಬ್ಬ ಹುಡುಗ ಹೇಳ್ತಾನೆ, ಅಲ್ಲಿ ಆ ಹುಡುಗನ ಬಾಡಿ ನಾನು ಇಳಿಸ್ದೆ, ಒಬ್ರು ಟೀಚರ್ ಎತ್ತಿಟ್ಕೊಂಡ್ರು ನಾನು ಇಳಿಸ್ದೆ ಅಂತ ಹೇಳ್ತಾನೆ. ಅವ್ರ ತಾಯಿ ಹತ್ರ, ಗೋಕುಲ್ ತಾಯಿ ಹತ್ರ ಆ ಹುಡುಗರು ಹೇಳ್ತಾರೆ, ಇಲ್ಲ ಗೋಕುಲ್ ಏನ್ ಮಾಡ್ತಾ ಇದ್ದ ಕೇಳಿದ್ರೆ, ಒಬ್ಬ ಹೂ ಅಂತ ಇದ್ದ, ಒಬ್ಬ ಜಲ ಸುರಿಸ್ತಾ ಇದ್ದ ಅಂತ ಹೇಳ್ತಾನೆ, ಒಬ್ಬ ನ್ಯಾಲಿಗೆ ಕಚ್ಚಿದ್ದಾನೆ ಅಂತ ಹೇಳ್ತಾನೆ. ಅಲ್ಲೇ ಗೊತ್ತಾಗ್ತದೆ, ಅನುಮಾನ ನಮ್ಗೆ ಸ್ಪಷ್ಟ ಆಯ್ತು. ಅದಕ್ಕಿಂತ ಪೂರ್ವ, ಅಲ್ಲಿ ಹೋಗೋಕ್ಕಿಂತ ಪೂರ್ವದಲ್ಲಿ ನಾವು ಆ ಶಾಲೆಯ ಸಿಬ್ಬಂದಿಗಳನ್ನೆಲ್ಲ ಕರೆಸಿ ಅವ್ರ ಆಫೀಸ್ನಲ್ಲಿ ಮಾತಾಡಿದೆ. ನಾನು, ಉಪೇಂದ್ರ ಪೈ ಅವರು ಮಾತಾಡುವ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ, ಬಾಡಿಯನ್ನ ನೇಣು ಹಾಕೊಂಡಿದ್ದೆ, ಇಳಿಸ್ಕೊಂಡು ಸೀದಾ ನಾವು ಆಫೀಸ್ ಟೇಬಲ್ ಅಲ್ಲಿ ತಂದು ಹಾಕೊಂಡಿದ್ವಿ, ಆಮೇಲೆ ಕಾರ್ ಮೇಲೆ ತಗೊಂಡು ಹೋದ್ವಿ ಅಂತ ಹೇಳ್ತಾರೆ. ಅದೇ ಮಾಸ್ಟ್ರು ಇನ್ನೊಬ್ರು ಹೇಳ್ತಾರೆ, ಬಾಡಿಯನ್ನು ಇಳಿಸ್ಕೊಂಡು ಬಂದು ನಾವು ಸೀದಾ ಕಾರ್ ಮೇಲೆ ಹಾಕೊಂಡು ಸೀದಾ ಅವನಿಗೆ ಸ್ವಲ್ಪ ಬಿಸಿ ಇತ್ತು ಮೈಯೆ, ಹಾಗಾಗಿ ನಾವು ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಂತಾರೆ. ಅವರೊಳಗೆ ಗೊಂದಲದ ಮಾತನ್ನ ಹೇಳಿದ್ರು. ಅಲ್ಲೇ 2-3 ಜನ ಮಾಸ್ಟರ್ ಮಕ್ಕಳುಗಳನ್ನ ನೋಡಿ, 2 ಜನ ಮಾಸ್ಟರ್ ಮಕ್ಕಳನ್ನು ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಆ ಕೂಡಲೇ ನಾನು ಉಪೇಂದ್ರ ಪೈ ನಾನು ಮಾತಾಡಿದ್ವಿ. ಇವ್ರು 7 ಜನರ ಮೇಲೆ ನಮ್ಗೆ ಅನುಮಾನ ಬರ್ತದೆ ಅಂತ ಹೇಳಿ. ಅವ್ರ ಹೆಸರು ಯಾರಂತ ಗೊತ್ತಿರಲಿಲ್ಲ. ಅವ್ರು ಮುಸ್ಲಿಮ್ಸ್ ಅಂತ ನೋಡಿದ್ರೆ ನೀವು ಮುಸ್ಲಿಮ್ಸ್ ಅಂತ ಅನ್ಸೋದೇ ಇಲ್ಲ. ನಮ್ಗೆ ಅವ್ರ ಪೇಪರ್ ಅಲ್ಲಿ ಸಸ್ಪೆಂಡ್ ಆಗಿದ್ಮೇಲೆ ಗೊತ್ತಾಯ್ತು ಅವ್ರು 2 ಜನ ಮುಸ್ಲಿಮ್ಸ್ ಅಂತ ಹೇಳಿ. ಅವತ್ತು ಅವ್ರ ಮುಖ ಸಣ್ಣ ಹೋಯ್ತು. ಅವರನ್ನ ನಾವು ಕೂಡಲೇ ಒಳಗೋಗಿ ಕೇಳಿ ನೋಡಿದವಾಗ ಆ ಹುಡುಗರು ಆ ಸೂಸೈಡ್ ಮಾಡ್ಕೊಂಡಿರುವಂತ ಜಾಗ ತೋರಿಸಿದವಾಗ ಯಾವುದೇ ರೀತಿಯಿಂದ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಮಾರುತಿ ನಾಯಕರಿಗೆ, ಇವರಿಗೆ ನಾವೆಲ್ಲ ಅಲ್ಲಿ ಹೋಗಿ ಬಂದವರಿಂದ ನಮ್ಮ ಎಲ್ಲ ನಾಯಕರುಗಳಿಗೆ ಅಲ್ಲೇ ಪರಿಸ್ಥಿತಿಯನ್ನ ವಿವರವಾಗಿ ತಿಳಿಸಿದ್ದೇವೆ. ಅಲ್ಲೇ ಒಂದು ಟವಲ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.